ಎಲ್ಲರಿಗೂ ನಮಸ್ಕಾರ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಹುಬ್ಬಳ್ಳಿ ಬರುವ ಸೆಪ್ಟೆಂಬರ್ 5, 2026ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಬೃಹತ್ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಣೆ ಮಾಡಲು ಪಣತಟ್ಟಿ ನಿಂತುಕೊಂಡಿದ್ದಾರೆ. ಅದಕ್ಕೋಸ್ಕರ ಗೋಕುಲ್ ರಸ್ತೆಯಲ್ಲಿರುವ ಕೃಷ್ಣಾಪುರ ಗ್ರಾಮದಲ್ಲಿ, ಅಂದರೆ ಅದರ ಹೆಸರು ಕೃಷ್ಣಾಪುರ, ಅಂದರೆ ಅಕ್ಷಯ ಪಾರ್ಕ್ ಸಂತೆ ಮೈದಾನದಲ್ಲಿ ಈ ಒಂದು ಭವ್ಯ ಮೊಸರಿನ ಗಡಿಗೆ ಹೊಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಆಹ್ವಾನಿತರಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸದರಾದ ಮತ್ತು ಕೇಂದ್ರ ಸಚಿವರಾದ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಹೇಶಣ್ಣ, ನಮ್ಮ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶಣ್ಣ ತೆಂಗಿನಕಾಯಿ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್, ಇದೇ ತರ ಅನೇಕ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಮ್ಮೇಳನದ ನೇತೃತ್ವವನ್ನ ನಮ್ಮ ಶ್ರೀಯುತ ಪ್ರಕಾಶಣ್ಣ ಕ್ಯಾರ್ಕಟ್ಟಿ ಅವರು, ಮಾಜಿ ಮಹಾಪೌರರು ಅದನ್ನ ವಹಿಸ್ಕೊಂಡಿದ್ದಾರೆ. ಅವರಿಗೆ ಬಲಗೈ ಮತ್ತು ಎಡಗೈಯಾಗಿ ನಿಂತ್ಕೊಂಡಿದ್ದಾರೆ ಶ್ರೀಯುತ ಗುರುನಾಥ್ ಮುರುಗೋಡ್ ಮತ್ತು ಕಿರಣ್ ಬರಾಡೆ, ಅವರು ಇಬ್ಬರು ಉಪಾಧ್ಯಕ್ಷರು, ಮತ್ತು ಹಲವು ಸಕ್ರಿಯ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಈಗ ಸುಮಾರು 2 ತಿಂಗಳಿಂದ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಪ್ಲಾನಿಂಗ್ ಎಲ್ಲ ಕಂಟಿನ್ಯೂ ಆಗಿ ನಡೀತಾ ಇದೆ. ಇನ್ನೇನು ಫೈನಲ್ ಹಂತಕ್ಕೆ ಬಂದಿದೆವು. ಆದ್ದರಿಂದ ಕಾರ್ಯಕ್ರಮಕ್ಕೆ ತಾವು ಸಹಕುಟುಂಬ ಸಮೇತ ಬಂದು ಪ್ರಸಾದ ವ್ಯವಸ್ಥೆ ಇರ್ತದೆ. ಚಿಕ್ಕ ಮಕ್ಕಳಿಗೆ ಒಂದು ರಾಧೆ ಕೃಷ್ಣರ ವೇಷಧಾರಿಯಾಗಿ ಬಂದವರಿಗೆ ಒಂದು ವಿಶೇಷ ಬಹುಮಾನವನ್ನು ಕೊಡ್ತೇವೆ. ಅದು ಬಂದಂತ ಅತಿಥಿಗಳ ಕೈಯಿಂದಲೇ ಆ ಒಂದು ಬಹುಮಾನವನ್ನು ಕೊಡಬೇಕಂತೇಳಿ ನಾವು ಸಂಕಲ್ಪ ಮಾಡಿ ಚಿನ್ನರಿಗಾಗಿ ಒಂದು ಸಪರೇಟ್ ವೇದಿಕೆಯನ್ನು ಮಾಡಿದೆವು. ಅಲ್ಲಿ ಕೃಷ್ಣ ರಾಧೆಯವರ ಗೊಂಬೆಯನ್ನ ಇಡ್ತಾ ಇದ್ದೆವು. ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಆ ತರ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ದೆವು. ಡಿಜಿಟಲ್ ಆಗಿ ಒಂದು ಡಿಸ್ಪ್ಲೇ ಬೋರ್ಡ್ ಇಡ್ತಾ ಇದ್ದೆವು. ಸುಮಾರು ಅನ್ನದಾನಿಗಳು ತಮ್ಮ ಮನಸ್ಸನ್ನು ಬಿಚ್ಚಿ ಅನ್ನದಾನಿಗಳೇ ಊಟಕ್ಕಾಗಿ ಒಂದು 8 ರಿಂದ 10,000 ಜನ ಅಡಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದೆವು. ಅದಕ್ಕೋಸ್ಕರ ಯಾರು ಕೇಳದವರು ಯಾರು ಇಲ್ಲ ಅಂದಿಲ್ಲ. ತಮ್ಮ ಮನಸ್ಸು ಬಿಚ್ಚಿ ಇನ್ನೂ ಬೇಕೆಂತವರೇ, ಅನ್ನಕ್ಕಾಗಿ ನಾವು ಎಂದೂ ಇಲ್ಲ ಅನ್ನೋರು. ನಮ್ಮ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯವರ ಹೃದಯ ಅತಿ ದೊಡ್ಡದಾದದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಅನ್ನಕ್ಕಾಗಿ ಯಾರು ಇಲ್ಲ ಅನ್ಲಿಲ್ಲ, ಮನಸ್ಸು ಬಿಚ್ಚಿ ದಾನಿಗಳು ದುಡ್ಡನ್ನು ಕೊಟ್ಟಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಇದೇ ತರ ಅವರಿಗೆ ಐಶ್ವರ್ಯ, ಸಕಲ ಐಶ್ವರ್ಯ ಇನ್ನೂ ಅಷ್ಟು ಅವ್ರದ್ದು ದ್ವಿಗುಣವಾಗಲಿ ಅಂತೇಳಿ ನಾ ಕೃಷ್ಣನಲ್ಲಿ ಬೇಡ್ಕೊಳ್ತೀನಿ. ಅದು ಮತ್ತು ಮೊಸರಿನ ಗಡಿಗೆ ಹೊಡೆಯುವ ಒಂದು ಸ್ಪರ್ಧಾಳುಗಳಿಗೆ, ಯಾರ ಆ ತಂಡ ಗಡಿಗೆಯನ್ನು ಹೊಡಿತದ ಅವರಿಗೆ 50,000 ರೂಪಾಯಿ ಬಹುಮಾನವನ್ನ ನಿಗದಿಪಡಿಸಿದೆವು. ಅದನ್ನ ನಮ್ಮ ಕೇಂದ್ರ ಸಚಿವರು ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಂದ ಟ್ರೋಫಿ ಮತ್ತು ಆ ಒಂದು ಬಹುಮಾನದ ಮೊತ್ತವನ್ನ ಅವ್ರ ಕೈಯಿಂದ ಕೊಡ್ತೇವೆ. ಅದಕ್ಕೋಸ್ಕರ ಪೂರ್ತಿ ಅಕ್ಷಯ ಪಾರ್ಕದಿಂದ ಹೊಸ ಬಸ್ ಸ್ಟ್ಯಾಂಡ್ ವರೆಗೆ ಒಂಥರ ಜಾತ್ರೆಯ ಸಡಗರ, ಆ ತರ ಒಂದು ಜಾತ್ರೆಯ ಸಡಗರವನ್ನ ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೆವು. ದೂರದಿಂದ ನಮ್ಮ ಸಂಬಂಧಿಕರು ಬಿಜಾಪುರದಿಂದ ಫೋನ್ ಮಾಡಿದ್ರು, ಮಾಮ ಯಾವಾಗೈತಿ ಕೃಷ್ಣ ಜನ್ಮಾಷ್ಟಮಿ, ನಾವು ಬರ್ತಾ ಇದ್ದೇವೆ ಅಂತೇಳಿ. ನೀವು ಇಲ್ಲೇ ಹುಬ್ಬಳ್ಳಿ ಒಳಗೆ ಇದೀರಿ, ನೀವು ಬರ್ರಿ, ನಿಮ್ ಮಕ್ಕಳನ್ನು ಕರ್ಕೊಂಬರ್ರಿ, ಮನ್ಯಾಗ ಅಜ್ಜಿ ಅಜ್ಜ ಯಾರದಾರ ಅವ್ರು ಕರ್ಕೊಂಬರ್ರಿ, ಕುಂತುಕೊಳ್ಳಾಕ ಅವ್ರಿಗೆಲ್ಲ ಆಸನ ವ್ಯವಸ್ಥೆ ಮಾಡ್ಯವು. ನೋಡ್ಲಿಕ್ಕೆ 2 ಕಣ್ಣು ಸಾಲುವುದು. ಪೂರ್ತಿ ನಮ್ಮ ಗೋಕುಲ್ ರೋಡ್ ಕೇಸರಿಮಯ ಮಾಡಿದೆವು. ಸನಾತನ ಧರ್ಮದ ಒಂದು ಕೇಂದ್ರವಾದ ನಮ್ಮ ಹುಬ್ಬಳ್ಳಿಯಲ್ಲಿ ಸನಾತನ ಧರ್ಮಕ್ಕಾಗಿ ಆ ಒಂದು ದಿನವನ್ನು ತೆಗೆದಿಡ್ರಿ. ಬರುವ ಸೆಪ್ಟೆಂಬರ್ 5ರಂದು ತಾವು ಕುಟುಂಬ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿ ತಮ್ಮ ಮಕ್ಕಳನ್ನು ಇಬ್ಬರು ರಾಧಾಕೃಷ್ಣ ವೇಷಧಾರಿಯಾಗಿ ಕರ್ಕೊಂಡ್ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಡ್ತೀರ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಬರುವಿಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಎಲ್ಲ ನಾವು ಸದಸ್ಯರು ನಿಮಗಾಗಿ ಹಾತೊರೆದು ಕಾಯ್ತಾ ಇರ್ತೇವೆ. ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ವರಸಿದ್ಧಿ ವಿನಾಯಕನ ದೇವಸ್ಥಾನದಿಂದ ಮೆರವಣಿಗೆ ಹೋಗಿ ಅಕ್ಷಯ ಪಾರ್ಕ್ ಮೂಲಿಯವರೆಗೆ ನಮ್ಮ ಮಹೇಶಣ್ಣ ತೆಂಗಿನಕಾಯಿ ಹೋದ ವರ್ಷ ರೋಡ್ ಸರಿ ಇಲ್ಲ ಅಂದಿದ್ದಕ್ಕೆ ಈ ಸಲ CC ರೋಡ್ ಮಾಡಿಸ್ಕೊಟ್ಟಿದಾರ. ಆ ಒಂದು CC ರೋಡ್ ಉದ್ಘಾಟನೆ ಕೃಷ್ಣ ಜನ್ಮಾಷ್ಟಮಿ ದಿನನೇ ನಡೀತಾ ಇದೆ. ಅದಕ್ಕೋಸ್ಕರ ತಾವು ಬನ್ನಿ, ತಮ್ಮ ಪಕ್ಕದವ್ರನ್ನು ಕರ್ಕೊಂಡ್ ಬನ್ನಿ, ಊರದವರಿಗೆ ಕರೆಯಿರಿ, ಬಂದು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನ ಒಂದು ನಮ್ಮ ಹುಬ್ಬಳ್ಳಿಯ ನಾಡ ಹಬ್ಬ ಆಗಿ ಪರಿವರ್ತನೆ ಮಾಡೋಣ. ಧನ್ಯವಾದಗಳು.